ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಏನು ಮಾಡ್ತಿದ್ದೀರಾ ಮಮ್ಮಿ? ರೊಟ್ಟಿ ಮಾಡೋ ಜೋಳ ರೊಟ್ಟಿ ಹಿಟ್ಟು ಹತ್ತರಿ ಬೇಳೆ ಕುದಿಯಕತ್ತಾವ. ಸಪ್ಪನ್ ಬ್ಯಾಳಿ, ಜೋಳದ ರೊಟ್ಟಿ, ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡೋದು. ಅಲ್ಲಿ ಬ್ಯಾಳೆ ಕುದ್ಲಿತ್ತದ್ರಿ, ಇಲ್ಲಿ ಹಿಟ್ಟು ಮತ್ತಿಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಕೊಟ್ಟಿಟ್ಟಾರ್ರಿ. ಸಿದ್ಧಾರ್ಥಿಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಕಟ್ ಕಳಿಸ್ದೇವ್ರಿ. ಅವ ಕಾಲೇಜ್ಗೆ ಹೋದ. ಎಲ್ಲರೂ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ಯಾರ್ಯಾರು ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಲೈಕ್ ಕೊಡ್ರಿ. ನಾನು ಒಂದು ಲಾಸ್ಟಿಗೆ ರೊಟ್ಟಿ ಮಾಡ್ತೀನಿ ರೀ, ಆವಾಗ ತೋರಿಸ್ತೇವ್ರಿ. ಇವತ್ತು ಭಾಗ್ಯ ಒಂದು ರೆಸಿಪಿ ನೋಡೋಣ. ಆ ರೆಸಿಪಿ ಮಾಡಲೇಬೇಕು ಅಂತ ಹಠ ಮಾಡಿ ರೆಡಿ ಆಗ್ಯಾಳ. ಏನಿರ್ಬೋದು ಹೇಳ್ರಿ? ಮಾವಿನಕಾಯ್ದು ಹೋಳ್ಗೆ ಮಾಡ್ತಾಳತ್ತ. ಎಲ್ಲ ಅಕ್ಕಿನೇ ರೆಡಿ ಮಾಡ್ಕೊಂಡಾಳ್ರಿ. ಇದೆಲ್ಲ ಮಾವಿನಕಾಯಿ ಹೋಳಿಗೆ ಕಟ್ ಮಾಡಿ ತಕ್ಕೊಂಡಾಳ. ಇಲ್ಲಿ ಇದಕ್ಕೆ ಗೋಧಿ ಹಿಟ್ಟು ನಾದೇಟ ಮಧ್ಯಾಹ್ನದಾಗೆ. ಈಗ ರಾತ್ರಿ ಎಷ್ಟಾಗೈತ್ರಿ? 8:30 ಆಗೈತಿ. ಮಧ್ಯಾಹ್ನದಾಗೆ ಮಾಡೋದ್ಲು ನನಗೆ. ನಾ ಮಾಡ್ತೀನಿ ಅಂತ ಇಷ್ಟೋ ತನಕ ಸೋಂಬೇರಿತನ ಮಾಡಿದೆ. ಮಾಡಿಲ್ಲ, ಕಡೆಗೆ ನಾನೇ ಮಾಡ್ತೀನಿ ಅಂತೇಳಿ ರೆಡಿ ಮಾಡ್ಕೊಳತ್ತ. ನೋಡಿರಿ ಇಷ್ಟು ಮಾವಿನಕಾಯಿ ಹಣ್ಣಾಗ್ಯಾವ. ಇದ್ರಾಗ ಇನ್ನೂ ಹಣ್ಣು ಮಾವಿನಕಾಯಿ 3 ಇಟ್ಟೇನು ಬಗ್ಗೆ? ಇನ್ನು ತಳದಾಗೆಲ್ಲ ಹಣ್ಣಾಗ್ಯಾವ. ಹಬ್ಬ ಮಾಡಿದ್ರೆ ಇಷ್ಟು ಮಾವಿನಕಾಯಿ. ಬೆಲ್ಲ ಒಡೆದಿಟ್ಟಾಳ. ಇದ್ರಾಗ ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಾಳ. ಹಿಟ್ಟನಾದಿಟ್ಟಾಳ. ಈ ಸದ್ದ ಕೊಬ್ಬರಿ ಎಲ್ಲ ಒಡೆದಿಟ್ಟ. ಅದು ಸ್ವಲ್ಪ ಒಡೆದ್ರೆ ಸ್ವಲ್ಪ ಇದು ಐತತ್ತ ತೊಳೆದಿಟ್ಟಾಳ. ಅದಕ್ಕೆ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತ ನೋಡ್ರಿ. ಎಲ್ಲ ರೆಡಿ ಮಾಡ್ಕೊಂಡು ಹೋಳ್ಗೆ ಮಾಡೋಕೆ ರೆಡಿ ಮಾಡತ್ತಾಳ. ಹೋಳ್ಗೆ ಏನು ಮಾಡ್ತಾಳೋ ಏನು ನನಗೆ ಮಾಡೋಕೆ ಹಚ್ತಾಳೋ ತಿಳಿದಿಲ್ಲ. ನಮ್ಮದು ಇವತ್ತು ಜಿಪ್ರಿ ತಲೆ ಹಿಕ್ಕೊಳ್ಳೋದಷ್ಟು ಕೆಲಸ ರೀ. ಏನಪ್ಪ ಅಂದ್ರೆ ನಿದ್ದೆ ಮಾಡೋದು. ಗೊತ್ತಿಲ್ಲ ರೀ, ಇವತ್ತು ವಿಪರೀತ ನಿದ್ದೆ ಬಂದ್ಬಿಡ್ತು. ಏನಾಗ್ಯದ ಅಂತ ಗೊತ್ತಾಗಲಿಲ್ಲ. ನಿನ್ನೆ ಅಲ್ಲಿ ಹೋಗಿ ಬಂದಿದ್ದಕ್ಕಾಯ್ತೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬಂದು ಮುಂಜಾನೆ ಬಿಸಿ ಬಿಸಿ ರೊಟ್ಟಿ ಮಾಡಿ 2 ರೊಟ್ಟಿ ಊಟ ಮಾಡಿ ಮುಕ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿ ಚಟ್ನಿ ಅದು ಊಟ ಮಾಡಿ ಮಧ್ಯಾಹ್ನ 2 ತನಕ ನಿದ್ದೆ ಹೊಡೆದೀನಿ. ಅದ್ರ ಮೇಲೆ ಅದು ಮತ್ತೆ ಊಟ ಮಾಡೀನಿ. ಊಟ ಮಾಡಿ ಮತ್ತೇನು ಮಾಡೀನಿ, ಮೊಬೈಲ್ದಾಗ ವಿಡಿಯೋ ಎಡಿಟ್ ಮಾಡೋದು ಅದಿಷ್ಟೆಲ್ಲ ಕೆಲಸ ಗೊತ್ತನ್ರಿ. ಮಧ್ಯಾಹ್ನ 3ಕ್ಕೆ 4ಕ್ಕೆ ಎಡಿಟ್ ಮಾಡೋಕೆ ಕೂತೀನಿ. 6 ತನಕ ಬರೀ ಅದೇ ಆಗೈತಿ. ಕಷ್ಟ ರಗಡೈತಿ. ಈ ಸದ್ದ ನಾನು ಕಷ್ಟ ಹೇಳ್ಕೊಳಕ್ಕೆ ಕೂತೆ ಅಂದ್ರೆ 2 ಕಿವಿ ರಕ್ತ ಬರ್ತಾವೆ. ನಿಮಗೆ ಹೇಳಿದ್ರೆ ಬೇಡ. ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ಏನ್ರಿ, ಖುಷಿನ ಎಲ್ಲರ ಹತ್ರ ಹಂಚ್ಕೋಬೇಕು. ದುಃಖನ ಕೆಲವು ಟೈಮ್ ಮಾತ್ರ ಹಂಚ್ಕೋಬೇಕು. ಎಲ್ಲ ಟೈಮಲ್ಲಿ ದುಃಖ ಹಂಚ್ಕೊಳಕ್ಕೆ ಹೋದ್ರೆ ಅದು ದುಃಖ ಅನ್ನಿಸ್ಕೊಳಂಗಿಲ್ಲ, ಬೇರೆನೇ ಆಕೈತಿ. ಹಾಗಾಗಿ ಯಾವ ಟೈಮ್ದಾಗ ಏನು ಮಾತಾಡಬೇಕು, ಯಾವ ಟೈಮ್ದಾಗ ಏನು ಹೇಳಬೇಕು ಅಷ್ಟೇ. ಜೀವನದ ಬಗ್ಗೆ ದುಡಿಬೇಕು, ತಿನ್ನಬೇಕು, ಬದುಕಬೇಕು. ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಕೆಲವೊಬ್ಬರು ನೋಡಿ ಕಲಿಬೇಕಾಗಿರ್ತೈತಿ. ಒಳ್ಳೆತನನ, ಕೆಟ್ಟದ್ದಲ್ಲ. ಹೀಗೆ ಜೀವನ ಒಂದೊಂದು ರೀತಿಯಲ್ಲಿ, ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಬದುಕ್ತಿರ್ತದೆ. ಕೆಲವೊಬ್ರಿಗೆಲ್ಲ ಹೇಳ್ಕೊಂಡು ಬದುಕೋ ಅಭ್ಯಾಸ. ಇನ್ನು ಕೆಲವರಿಗೆ ಯಾವುದು ಹೇಳದೇ ಇರೋದೇ ಅಭ್ಯಾಸ. ಇನ್ನು ನಮ್ಮಂಥವ್ರಿಗೆ ಸ್ವಲ್ಪ ಹೇಳಿ ಸ್ವಲ್ಪ ಬಿಟ್ಟು ಅಂದರೆ ಇನ್ನೊಬ್ರಿಗೆ ಎಲ್ಲಿ ಬೇಸರ ಆಗ್ತದೇನೋ ನಮ್ಮ ಕಷ್ಟ ಹೇಳ್ಕೊಂಡ್ರೆ, ಏನಾರ ಆಗ್ತದೇನೋ ಏನಾರು ಹಿಂಗೆ ಒಂದೊಂದು ಕೆಲವೊಂದು ಟೈಮ್ ಅನಿಸ್ತೈತಿ. ಏನೂ ಮಾಡೋಕ್ಕಾಗಲ್ಲ. 5 ಬೆರಳು ಸಮ ಇಲ್ಲ. ಎಲ್ಲರೂ ಒಂದೇ ಸಮ ಇರಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರು ಇರ್ತಾರೆ. ಅಂದ್ರೆ ಯಾರಿಗಿಲ್ಲಿ ಹೇಳ್ಸಿ ಮಾತಾಡಕತ್ತಿಲ್ಲ. ಅಂದ್ರೆ ನಾನು ನೋಡೋ ಪ್ರಕಾರ ಹಂಗೆ ಐತಿ ಅಂತ ಕೆಲವೊಂದು ಜನಗಳು. ಕೆಲವೊಬ್ಬರು ಇಷ್ಟಪಡ್ತಿರ್ತಾರೆ. ಕೆಲವೊಂದು ಇಷ್ಟಿಷ್ಟು ಇವ್ರ ಜೀವನ ಹಿಂಗೆ ನಡೀತಿರ್ತದೆ ನೋಡೋರು ಹಂಗೂ ಇರ್ತಾರೆ. ಹೇಳೋಕ್ಕಾಗಲ್ಲ. ನಾನೇ ಎಷ್ಟೋ ಜನ ಒಂದಿಷ್ಟು ಅವರು ಕಷ್ಟಗಳು ಹೇಳ್ಕೊಳ್ಳೋದಾಗಲಿ, ಇನ್ನೊಂದು ಬೇರೆ ಖುಷಿ ವಿಚಾರದಾಗಲಿ, ಬೇರೆ ಅಂಥವಲ್ಲ ನಾನು ನೋಡ್ತಾ ಇರ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಇನ್ನೊಬ್ರದ್ದು ನಾನು ನೋಡ್ತಿರ್ತೀನಿ. ಯಾಕಂದ್ರೆ ನಮ್ಮ ಜೀವನನೇ ಹಿಂಗಿರ್ತದೆ, ಇನ್ನೊಬ್ರ ಜೀವನ ಹೆಂಗಿರ್ತದೆ ನೋಡ್ಬೇಕು ಅನ್ನೋ ಒಂದು ಕುತೂಹಲ ನಮಗೂ ಇರ್ತೈತಿ. ಯಾಕಂದ್ರೆ ಅವ್ರ ಜೀವನದಾಗ ಏನು ಕಷ್ಟ ಇರ್ತಿತ್ತು, ಏನು ಖುಷಿ ಇರ್ತೈತೋ, ಏನು ಸಂತೋಷ ಇರ್ತಿತ್ತು, ಅವ್ರ ಬದುಕು ಹೆಂಗೆ ನಡೀಕತ್ತು ಎಲ್ಲರಿಗೂ ಒಂದೊಂದು ಕುತೂಹಲ. ಅವ್ರವ್ರ ವಿಷಯ ಅವ್ರವ್ರಿಗೆ ಯಾಕೆ ಅಲ್ವಾ? ನೆನಕಿನೇದೇ ಹೇಳ್ತಿದ್ರಲ್ಲ, ಹಂಗಾಯ್ತು. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಅವ್ರ ಮನೆ ವಿಷಯ ನಮ್ಗೆ ಯಾಕಂದ್ರೆ ಹಂಗಾಗೋಯ್ತು. ಹೋಗಿಲ್ರಿ, ಏನಾದರೂ ಆಗಲಿ. ಏನೇನೋ ಬಾಯಿಗೆ ಬಂತು, ಏನೇನೋ ಮಾತಾಡಿದೆ, ಯಾರು ಏನಂತೆಲ್ಲ ಹಾಕೊಳಕ್ಕೆ ಹೋಗ್ಬಿಟ್ರಿ. ನನಗೆ ಅನ್ಸಿರೋದ ನಾನು ನೇರವಾಗಿ ಮಾತಾಡ್ಬಿಡ್ತೀನಿ. ನನಗೊಂದು ಅಭ್ಯಾಸ ಏನಪ್ಪ ಅಂತಂದ್ರೆ, ಮುಚ್ಚಿಟ್ಟು ಇದ್ದಿದ್ದನ್ನ ಮುಚ್ಚಿಟ್ಟು ಇಲ್ಲದೆ ಇರೋದನ್ನ ಹೊರಗೆ ಹಾಕಿ ಮಾತಾಡೋ ಅಂಥದ್ದು ನನಗೆ ಬರೋಂಗಿಲ್ಲ. ಏನಿರ್ತದೆ ನೇರವಾಗಿ ಹೇಳ್ಬಿಡ್ತೀನಿ. ಹಾಗಾಗಿ ನಾನು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟೇ. ಬೇಡ ಇಷ್ಟ ಆಗಿಲ್ಲ ಅಂದ್ರೆ ಭಗವಂತಗೆ ಇಷ್ಟ ಆಗಿತ್ತ ಸಾಕು. ಇದ್ದಿದ್ರಾಗ ಇದ್ದಂಗೆ ಹೇಳೋದ ಭಗವಂತಿಗೆ ಇಷ್ಟ ಆಗೋದು.
ಜನರಿಗೆ ಮೆಚ್ಚಿಸಿ ಇಲ್ಲೇನು ಮಾಡ್ಬೇಕಾಗಿತ್ತು ಹೇಳ್ರಿ. ನೀವು ಇಷ್ಟಪಡ್ತೀರಾ ಸಾಕಷ್ಟೇ. ನೀವು ಒಂಥರ ನನ್ನ ಪಾಲಿನ ದೇವ್ರಿದ್ದಾಗ. ಆಮೇಲೆ ನಾಳೆ ವಿಡಿಯೋದಾಗ ಮಸ್ತ್ ಸಖತ್ತಾಗಿರುವಂಥ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋದಾಗಿರ್ತಿ. ಯಾರೋ ಮಿಸ್ ಮಾಡ್ಕೋಬೇಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ನನಗೆ ತುಂಬ ಇಂಪಾರ್ಟೆಂಟ್. ಹಾಗೆ ಮತ್ತು ಭಾರಿ ಖುಷಿ. ಅದು ಇವತ್ತೇ ಶೇರ್ ಮಾಡ್ಕೋಬೇಕಾಗಿತ್ತು. ಇವತ್ತೇ ಮಾಡ್ಕೋತೀನಿ, ಸಾಯಂಕಾಲ ಮಾಡ್ಕೋತೀನಿ ಅಷ್ಟೇ. ಇಲ್ಲ ಅಥವಾ ಫಸ್ಟ್ ಅದು ಹಾಕ್ಲ ಇದು ಹಾಕ್ಲ ಡಿಸೈಡ್ ಮಾಡ್ಕೋತೀನಿ ಆಮೇಲೆ. ಭಾಗ್ಯ ನೋಡ್ರಿ ಕೊಬ್ಬರಿ ಕಟ್ ಮಾಡತ್ತ. ಎಲ್ಲಿದಿ ಭಾಗ್ಯ? ಸಣ್ಣಕ್ಕಿದ್ದಾಗ ಹೂ ಕಾಣ್ತಿದ್ದಿಲ್ಲ, ಈ ಹೂ ಕಾಣಲ್ಲ. ಏನು ಭಾಗ್ಯ ನಿನ್ನ ಮೈಮೆ? ಕಾಣದಂತೆ ಮಾಯವಾದಳು ಭಾಗ್ಯ. ಅಲ್ಲ ಇಷ್ಟೆಲ್ಲ ಗ್ಯಾಸಿನ ಕಟ್ಟಿ ತುಂಬ ಇಟ್ಟೆಲ್ಲಿದ್ಯಾವ, ಯಾವಾಗ ಸ್ವಚ್ಛ ಮಾಡ್ತಿ? ಅಲ್ಲ ನಾ ಇಟ್ಟೇನ್ರಿ. ಬೆಲ್ಲದ ಡಬ್ಬಿ ಯಾಕೆ ತೊಗೊಂಡ್ರಿ? ಬೆಲ್ಲ ಡಬ್ಬಿ ನಾವು ಚಾ ಮಾಡಕ್ ತಗೊಂಡ್ವಿ, ಇಟ್ಟು ನಾವು ಒಳ್ಳೆ ತಿರ್ತೀವಿ. ನಮ್ದೇನು ಮುಲಾಜ್ ಇಲ್ಲ, ನಾವೇ ಮತ್ತೆ ಕೆಳಗ್ ಬೆಲ್ಲ ಇಟ್ಟದಕ್ಕೆ ಮ್ಯಾಲ ಯಾರು ಇಟ್ರಿ? ಬೆಲ್ಲ ಮತ್ತೆ ಅದ್ ನೀಗ ಬೇಕೇ ಅಲ್ಲ ಅದಕ್ಕೆ ಹಾಕ್ಲಿಕ್ಕೆ. ಬಿಟ್ರೆ ನೀನು ನನ್ನನ್ನೇ ತೂಕಟಂಗಿದಿ. ಸಿದ್ಧಾರ್ಥ ಹೋಮ್ವರ್ಕ್ ಮಾಡಕತ್ತಾನಂತ ಬರೋಟ್ರಿಗೆ ಬಾತ್ರೂಮ್ಗೆ ಹೋಗ್ಬಿಟ್ಟಿರ್ತಾನ. ಎಲ್ಲ ರೆಡಿ ಮಾಡ್ಕೊಂಡು ಭಾಗ್ಯ ಮಾಡಾಕತ್ತಾಳ. ಇದು ಮಿಕ್ಸಿಗೆ ಹಾಕಿದ್ಲು ಕೊಬ್ಬರಿ. ಸ್ವಲ್ಪ ನಮ್ಮ ಮಿಕ್ಸಿ ಜಾರ್ ಸರಿ ಇಲ್ಲ. ನೀವು ಸ್ವಲ್ಪ ಏನಾದರೂ ಅಳಸು ಹಾಕಿದ್ರೇ ರುಬ್ತದಿಲ್ಲ, ರುಬ್ಬದೇ ಇಲ್ಲ. ಇನ್ನೂ ಕಾಯಿ ಉಳಿದು ಅದಕ್ಕೆ ಮಾವಿನಕಾಯಿ ಹಾಕಿ ರುಬ್ಬಿದ್ಲು. ಮತ್ತು ಏನು ಮಾಡಿದ್ರಿ ಈಗ ಇದನ್ನು ಹಾಕಿ ಬಿಸಿ ಮಾಡ್ಕೊತಾಳ. ಹೆಂಗೆ ಮಾಡ್ತಾಳೆ ನಾನು ಆ ರೆಸಿಪಿ ನೋಡಿಲ್ಲ. ಅಕ್ಕಿನೇ ನೋಡಿಲ್ಲ, ಅಕ್ಕಿನೇ ಮಾಡಾತಾಳ. ಈಗ ಭಾಗ್ಯ ಹೋಳ್ಗೆ ಮಾಡುವ ಕಾರ್ಯಕ್ರಮ. ಫಸ್ಟ್ ಟೈಮ್ ಹೋಳ್ಗೆ ಮಾಡತ್ತಾಳ ಭಾಗ್ಯ. ಮೊನ್ನೆ ಏನೋ ಮಾಡಿದ್ಲಲ್ಲ ಕೇಕ್ ಮೊನ್ನೆ ರವಾ ಕೇಕ್ ಮಾಡಿದಳ್ರಿ, ಚಂದಾಗಿತ್ತು. ಅವತ್ತು ಜಾಮೂನ್ ಯಾವಾಗ ಮಾಡ್ದಿ? ಹಾಂ ಹಾಂ, ಅದು ವಿಡನೆ ಮಾಡಿಲ್ಲ ನಾವು. ಅದು ಅಂತೂ ಭಾರಿ ಮಸ್ತ್ ಆಗಿತ್ತು. ಇನ್ನೊಂದ್ಸತಿ ಮಾಡ್ಬೇಕು ಅದು. ಅದು ಜಾಮೂನ್ಕಿನ್ನ ಬೆಸ್ಟ್ ಆಗಿತ್ತು ಅದು. ಅದು ನೆನಪೇ ಇಲ್ಲ ನಾನು ಹೊಳ್ಳಿ. ಅದು ರೆಸಿಪಿ ಇಟ್ಕೊಂಡು ಸೇವ್ ಮಾಡಿ ಅದು ನೋಡಿ ಮಾಡಬೇಕು. ಭಾರಿ ಮಸ್ತ್ ರೀ. ರವದಿಂದ ಸಣ್ಣ ರವದಿಂದ ಮಾಡಬೇಕು. ತುಂಬ ಸಿಂಪಲ್ ಮಾಡೋದು. ಖರೆ ತಿನ್ನಕ್ಕೆ ಮಾತ್ರ ಸಖತ್ ಟೇಸ್ಟ್ ಅದು. ನೋಡ್ರಿ ನಮ್ಮವ್ವ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾಳಂತ. ನೋಡ್ಬೇಕು ನಾವು ಏನು ಮಾಡ್ತಾವತ್ತ. ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾಳಂತ ನಮ್ಮವ್ವ. ಅದನ್ನ ನೋಡಿ ತಿನ್ಬೇಕು. ಈ ಸದ್ಯ ರೆಡಿ ಮಾಡತ್ತನ ನೋಡೈತಿದ್ರ ನೋಡೋದೈತನಲ್ಲ ಇಲ್ಲ ನೋಡಿ. ಅದು ಏನೋ ನನಗೆ ಇವತ್ತು ಹೊಸ ಇಂಟ್ರೆಸ್ಟ್ ಕಾಣ್ತದೆ. ಮಾಡಕತ್ತಾಳ ಇವತ್ತೇ. ಮಾವಿನ ಹಣ್ಣಿನ ಹೋಳಿಗೆ ಅಂತದ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ. ನೋಡೇ ಕೂತು ಮೊಬೈಲ್ದಾಗ ಮಾಡ್ತಾಳ ನೋಡೋಣ. ಈಗ ಬೆಲ್ಲ ಹಾಕ್ಬೇಕು. ಮದುವೆ ಮಾಡ್ತಾರಲ್ಲ ಅದನ್ನ ಲಗ್ನದ ಮದುವೆ ಒಳಗೆ ಮದುವೆಗೆ ಮನೆ ಶಾಂತಿಯಲ್ಲಿ ಬೆಂಗಳೂರಲ್ಲಿ ಮಾಡ್ತಾರಲ್ಲ. ನಮ್ಗೆ ಗೊತ್ತಿಲ್ಲ. ನೀನು ನಮ್ಮ ಭಾಷೆನೇ ಮಾತಾಡೋ. ಮೊದಲೇ ನಾ ಮಾತಾಡೋದಕ್ಕೆ ಬೈತಾರ ಅವರು. ಬೆಂಗಳೂರಾಗ ಮಾಡ್ತಾರಲ್ಲ ಮನಿ ಶಾಂತಿ ಮಾಡಾಗ. ಏನು ಮಾಡ್ತಾರೋ ಅದೇ ಮಾವಿನ ಹಣ್ಣಿನಾಗೆ ಕೆಂಪು ಮಾಡ್ತಾರಪ್ಪ. ಮನೆ ತಿಂದಿದ್ದೇನೆ, ಅದಕ್ಕೆ ಮನಿ ಶಾಂತಿ ಮಾಡ್ರು. ಅದು ಅಟ್ಟೆ ಏನಾಗ್ತದೆ, ಬೆಲ್ಲ ಹಾಕು. ಸ್ವೀಟ್ ಆಗ್ಬೇಕಲ್ಲ. ಸಣ್ಣ ಸಣ್ಣ ಮಾಡ್ತಾರೆ. ನಾವು ಯಾವಾಗ ತಿಂದೇವಿ ಅಂದ್ರೆ ಅವತ್ತು ಸಿದ್ಧಾರ್ಥ ಕರ್ಕೊಂಬರಕ್ಕೆ ಹೋಗಿದ್ನಲ್ಲ ಮೈಸೂರಿಗೆ. ಅವತ್ತು ಹೋದಾಗ ಮೈಸೂರಾಗ ಅವರು ಚಾಮುಂಡೇಶ್ವರಿಗೆ ನೈವೇದ್ಯಕ್ಕೆ ಮಾಡಿದ್ರತ್ತ. ಹುಬ್ಳಿಯವರು. ಅವರು ನನಗೆ ಭಾಳ ಹಸುವಾಗಿತ್ತವತ್ತ. ನಾರೇ ಬರೇ ಯಾವಾಗ ಕೊಡ್ತಾರೆ ಇವ್ರು ಹೋಳಿಗೆ, ಯಾವಾಗ ತಿಲ್ಲಿತ್ತಿದ್ದು ಜೀವ ಆಟ ಹಸುವಾಗಿಬಿಟ್ಟಿತ್ತು ಟ್ರೈನ್ದಾಗ್ರೆ. ಅದು ನನಗೆ ಇಷ್ಟನೇ ಆಗಲಿಲ್ಲ. ಒಂದು ಸತಿ ಸಮೋಸ ತಿಂದಿದ್ನಾರ ಹಳಸಿರೋ. ನಂಗೆ ಒಟ್ಟು ಟ್ರೈನ್ದಾಗ ತಿಲ್ಲಕ್ಕೆ ಇಷ್ಟ ಆಗಲಿಲ್ಲ. ಅನ್ಕೊಂಡಂಗೆ ಅವ್ರು ಹೋಳಿಗೆನೇ ಕೊಟ್ರಿ. 2 ಹೋಳಿಗೆ ಕೊಟ್ಟರು. ಸಿದ್ಧಾರ್ಥ ಒಂದು ನಾವೊಂದು ತಿಂದೆ. ಅದು ಮಾವಿನಕಾಯಿ ಹೋಳಿಗೆ ಅಂತ ಹೇಳಿದ್ರು ಅವ್ರು ಅವಾಗ. ನಾವು ಇಲ್ಲಿವರೆಗೆ ಮಾಡ್ಬೇಕನ್ನೋ ಪ್ರಯತ್ನ ಮಾಡಿಲ್ಲ. ಮಾಡಿ ಚೆನ್ನಾಗಿ ನಾನು ತಿಂತೀನಿ. ಈಗ ಭಾಗ್ಯ ಟ್ರೈ ಮಾಡಕತ್ತಾಳ. ಮಾಡ್ಲಿ. ಬೆಲ್ಲ ಬರೋಬರಿ ಹಾಕಿ ಸಪ್ಪಗಾಗ್ಬಾರ್ದು ಭಾಳ. ಹಣ್ಣು ಭಾಳ ರುಚಿ ಅವ್ರಿ. ಇದು ಗಟ್ಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತ್ರಿ? ಅದಿನ ಪೂರ ಏನ ಮಿಕ್ಸ್ ಮಾಡಿ ಆಮೇಲೆ ಸಣ್ಣ ರವೆ ಹಾಕ್ಬೇಕು. ಹೌದಿಲ್ಲ? ಆಗಲೇ ಹೇಳಿ ಅಲ್ಲ ಮತ್ತೆ. ಇನ್ನ ಮಿಕ್ಸ್ ಮಾಡು. ಬೆಲ್ಲ ಎಲ್ಲ ಕರಗಬೇಕಲ್ಲ ಪೂರಾ ಸಾವಕಾಸ. ಒಂದು ಸಾರಿ ಗಿರ್ದು ಅಂತ ಅನ್ಸ್ಬಿಟ್ಟ ಮತ್ತೆ ಮನೆ ತುಂಬ ಚಲ್ತದ. ರೆಡಿ ಮಾಡು ನೋಡು. ಮತ್ತು ನೋಡ್ರಿ ಈಗ ರವೆ ಹಾಕಕತ್ತಾಳ. ಅದೆಲ್ಲ ಕುದಿಸೋ ಸ್ವಲ್ಪ ಗಟ್ಟಿ ಬಂದೈತಿ, ಕಲರ್ ಚೇಂಜ್ ಆಗೈತಿ. ಈಗ ಅದಕ್ಕೆ ನೋಡಿಕೊಂಡು ರವೆ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಾಗ. ನೀ ಹೇಳಬೇಕು ನಿನ್ನ ರೆಸಿಪಿ, ನಾನು ಹೇಳಕತ್ತೀನಿ. ಇದೆಲ್ಲ ಹಾಕಿಲ್ಲ ಬರ್ಚಿ. ಅದು ಭಾಳ ಆತಂದ್ರೆ ಒಂಥರ
ಕಸಿ ಬಿಸಿ ಆಗ್ತದ್ರಿ. ಈಗ ಇದು ಏನು ಮಾಡೋದು? ಅದನ್ನ ಮಾಡ್ತೀರಿ ಮಾಡ್ತಾ ನೋಡಮ್ಮ ನಿಂದು ನೀಟಾಗಿ ಗಟ್ಟಿ ಬರೋದು ನೋಡ್ರಿ. ಮಾವಿನಕಾಯಿ ಹೂರ್ಣ ರೆಡಿ ಆಯಿತು. ಉಂಡಿ ಕಟ್ಟಿಟ್ಟ ಭಾಗ್ಯ ಒಂದಿಗೆ ರೆಡಿ ಮಾಡಿ. ಓಹೋ ಇಲ್ಲೇನು ಮಾಡತ್ತ ನೋಡಂಬರ್ರಿ. ಯವ್ವ ಗ್ಯಾಸ್ ಹಚ್ಚಿಲ್ಲ ಅಕ್ಕ, ಎಣ್ಣೆ ಮಾತ್ರ ಹಚ್ಚಾಳ ಅಕ್ಕ. ಪೇಪರ್ಕ ಲೈಟ್ರ್ ಪಕ್ಕದವ್ರ ಮನ್ಯಾಗ ಐತೆ ಹೋಗಿ ತುಂಬ. ನೋಡ್ರಿ ಎಲ್ಲ ಭಾಗ್ಯನ ರೆಡಿ ಮಾಡ್ಕೊಳತ್ತಾಳ. ನಾನಂತೂ ಏನೂ ಮಾಡಿಲ್ಲ. ಹಿಟ್ಟು ಸ್ವಲ್ಪ ಗಟ್ಟಿ ಐತಾ. ಹೂರ್ಣಕ್ಕೆ ಹಿಟ್ಟಿಗೆ ಬರೋಬರಿ ಅದು ತುಂಬ್ಕೊಳಕ್ಕೆ ಬರಲಿಲ್ಲ. ರೆಡಿನಾ? ಕೈಲೇ ಮಾಡ್ತೀಯ ಲಟ್ಟಿಸ್ತ? ಕೈಲೇ ಬರಲ್ಲ ಅದು ಹಿಟ್ಟು ಗಟ್ಟಿಯಲ್ಲಿ ಲಟ್ಟಿಸ್ಬೇಕು ನೀ. ಅಂತೂ ಇಂತೂ ಒಂದು ಹೋಳ್ಗೆ ಮಾಡಿದಳ್ರಿ ಭಾಗ್ಯ. ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಹೋಳ್ಗೆ ನಾನೇ ಒಳ್ಳೆ ಸಾಕು ಹಾಕಿ ಬರ್ತದಿಲ್ಲ ಗೊತ್ತಿಲ್ಲ. ಹೆಂಗೋ ಮಾಡಿ ಬರ್ತಾ ಕಲಿತಾಳ. ಒಂದು ಹೋಳ್ಗೆ ರೆಡಿ ಆಗೈತಿ. ಇನ್ನು ಮಿಕ್ಕಿದ್ದು ನಾನೇ ಮಾಡ್ತೀನಿ. ಈ ಥರ ಎಲ್ಲ ಆಯಿತು ನೋಡ್ರಿ. ಇಲ್ಲಿ ನಾವೊಂದು ಹೋಳಿಗೆ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಮಮ್ಮಿ ಮಾಡ್ಲತ್ತಾರ್ರಿ. ಅಲ್ಲಿ ನೋಡ್ರಿ ಊಟ ಮಾಡ್ಲತ್ತಾರ್ರಿ. ಹೆಂಗಿದಪ್ಪ? ಸೇಮ್ ಹಂಗೆ ಆಗ್ಯದ್ರಿ. ಆರ್ಡರ್ ಕೊಟ್ಟು ಮಾಡಿಸ್ತಾರಲ್ಲ ಹೋಟೆಲ್ದಾಗ ಇವೇ ಸುಮ್ಮನೆ ಹೋಗಿ ಯಾಕೆ ಅರಿಶಿನ ಬಣ್ಣಾಗ ನಾ ಅಂತೀನಿ ಅಲ್ಲಿದ್ರು ಉಳ್ಳಾಪಾದ. ಹೆಂಗಾಗ್ಯದಣ್ಣ? ಇದೇ ಮಾವಿನಕಾಯಿ ಯಾಕೆ ಮಾಡ್ತಾರ ಅವರು. ಹೆಂಗಾಗ್ಯದಣ್ಣ? ಅಷ್ಟು ಮಸ್ತ್ ಆಗ್ಯಾವತ್ರಿ. ಇಬ್ರು ಊಟ ಮಾಡ್ಲತ್ತಾರ್ರಿ. ಅಲ್ಲಿ ಮಮ್ಮಿ ಮಾಡ್ಲತ್ತಾರ್ರಿ ಹೋಳಿಗೆ. ನೋಡ್ರಿ ಅಲ್ಲಿ ಎಷ್ಟು ಮಸ್ತ್ ಬಂದವ್ರಿ. ಅವರು ಹಿಟ್ಟಿಗೆ ಏನು ಹಾಕ್ತಾರೆ? ಅರ್ಶಿನ ಹಾಕತ್ತಾರೆ. ನಾವು ಅರ್ಶಿನ ಹಾಕಿಲ್ಲ, ಹಂಗೆ ಮಾಡ್ತಾರೆ. ನೋಡ್ರಿ ಇಲ್ಲಿ ಎಷ್ಟು ಚಂದದು ಮಾವಿನಕಾಯಿ ಹೋಳ್ಗೆ. ನೀವು ಮಾವಿನಕಾಯಿ ಹೋಳ್ಗೆ ಅಕಸ್ಮಾತ್ ಮನೆಗೆ ಏನಾರ ಮಾವಿನಕಾಯಿ ತಂದ್ರಂದ್ರೆ ಮಾವಿನಕಾಯಿ ಹೋಳ್ಗೆ ಮಾಡ್ಕೊಂಡು ತಿನ್ರಿ, ಭಾಳ ಚಂದ ಆತಾವ್ರಿ. ಅರ್ಜೆಂಟಿಗೆ ಹೋಳ್ಗೆ ಮಾಡ್ಬೇಕು. ಇದ್ರ ಬಂದ ಹಿಂಗೆ ಮಾಡ್ಬೇಕಲ್ಲ ಮಮ್ಮಿ, ಚಂದ ಆತಾವ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. 2 ಮಾವಿನಕಾಯಿ ಹಾಕಿದ್ದು ಇಷ್ಟು ಹೋಳ್ಗೆ ಐತ್ರಿ. ಇಷ್ಟು ಹೋಳ್ಗೆ ಆಗ್ಯಾವ್ರಿ. ಮತ್ತಲ್ಲಿ ನಾವೊಂದು ತೊಗೊಂಡಿನಿ. ಅಪ್ಪ ಒಂದು ತಿಂದಾರ, ಸಿದ್ಧಾರ್ಥ ಒಂದು ತಿಂದನ್ರಿ. ಎರಡು ಮಾವಿನಕಾಯಿಂದ ಮನೆಯ ಮಂದಿ ಎಲ್ಲ ಊಟ ಮಾಡ್ಬೋದ್ರಿ. ನೋಡ್ರಿ ನೀವು ಮನ್ಯಾಗ ಮಾಡ್ಕೊಂಡು ತಿನ್ರಿ, ಚಂದ ಬರ್ತಾವ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್. ಇದ್ರ ಹಾಕಿ ಮೆತ್ತಗೆ ಇಟ್ಬಿಡ. ಮುಂಜಾನೆ ತುಪ್ಪ ಹಾಕೊಂಡು ತಿನ್ನಕ್ಕೆ ಬರ್ತದೆ. ಮೆತ್ತಗೆ ಹೋಳಿಗೆ ಮಸ್ತಿಗೆ. ನೋಡ್ರಿ ಅಷ್ಟು ಮೆತ್ತಗೆ. ತುಪ್ಪ ಹಾಕೊಂಡು ತಿಂದರೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್. ನಿಮಗೆ ಎಲ್ಲೊಂದಾಗಲ್ಲ ಅಂತಿದ್ದೀನಿ. ಚಂದ ಬರ್ತಾವ್ರಿ. ನೀವು ಮನ್ಯಾಗ ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದ್ರಿ. ಹ್ಞೂ ರೀ, ನಡ್ರಿ. ಬಾಯ್ ಬಾಯ್ ಹೇಳ್ರಿ. ಆಟ ರೀ, ಗುಡ್ ನೈಟ್ ರೀ, ಬಾಯ್ ಬಾಯ್ ರೀ. ನೋಡ್ರಿ ಈಗ ಮ್ಯಾಲೊಂದು ಜರ ತುಪ್ಪ ಹಾಕೊಂಡು ತಿಂದ್ರೆ ಹೆಂಗಿರ್ತದೆ ಮಮ್ಮಿ? ತುಪ್ಪ ಹಾಕೊಂಡು ಹಿಂಗೆಲ್ಲ ಮಾಡಿಬಿಡ್ಬೇಕು. ಏನಾದ ಸೀಕ್ನೆ ಹೋಳಿಗೆ ಉಂಡಂಗೆ ಆತ. ಸೀಕ್ನೆ ಹೋಳಿಗೆ ಉಂಡಂಗೆ ಆತದ್ರಿ. ಹೀಗೆ ಸೂಪರ್. ಇದ್ರಾಗ ಹಿಂಗೆ ಆಗಲ್ರಲ್ರಿ? ಇದ್ರಾಗ ಹಂಗಾದ್ರೆ ಅದ್ರಾಗ ಹಿಂಗಾದ್ರೆ ಈಗ ಮುಖ ನಡ್ರಿ. ಬಾಯ್ ಬಾಯ್ ರೀ.